ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಶನಿವಾರ ಯಾವಾಗ ಬರುತ್ತೆ ಅಂತ ನಿಜವಾಗ್ಲೂ ಕಾಯ್ತಾ ಇದ್ವಿ. ಯಾಕಂದ್ರೆ ಈ ವಾರ ಗಿಲ್ಲಿನ ಅಷ್ಟು ಟಾರ್ಗೆಟ್ ಮಾಡಲಾಯಿತು. ಈ ಗೆಸ್ಟ್‌ಗಳ ಈ ವಾರ ಏನಕ್ಕೆ ಬಂದ್ರು ಅಂತ ನಿಜವಾಗ್ಲೂ ಜನಗಳಿಗೆ ಅನ್ಸ್ಬಿಟ್ಟಿರುತ್ತೆ. ಅಷ್ಟು ಟಾರ್ಚರ್ ಯಾರು ಕೊಡ್ತಾರೆ ಗುರು? ಪಾಪ ಹುಡುಗನ್ನ ಸೈಲೆಂಟೇ ಮಾಡಿಬಿಟ್ರು ಅಂತ ಹೇಳ್ಬೋದು. ಹೌದು, ಗಿಲ್ಲಿ ತಪ್ಪು ಮಾಡಿದಾನೆ, ಮಾತಾಡಿದಾನೆ, ಒಪ್ಕೊಳ್ಳೋಣ. ಅದಕ್ಕೆ ಇವತ್ತು ಕ್ಲಾಸ್ ಕೂಡ ಕಿಚ್ಚ ಸುದೀಪ್ ಸರ್ ತಗೊಂಡಿದ್ದಾರೆ. ಆದ್ರೆ ನಿನ್ನೆ ನಡೀತಲ್ಲ, ಮಂಜುರವರು ನಾವು ಊಟಕ್ಕೆ ಬೆಲೆ ಕೊಡ್ತೀವಿ, ಊಟ ಅವ್ರ ತಟ್ಟೆ ನಮ್ಮ ತಟ್ಟೆ ಕಿತ್ಕೊಬಿಟ್ರು ಅಂತ ಹೇಳ್ತಿದ್ರಲ್ಲ. ಆದ್ರೆ ಇದಕ್ಕಿಂತ ಮುಂಚೆ ಅವರೇ ಅವನನ್ನ ಟ್ರಿಗರ್ ಮಾಡಿದ್ದು. ಏನಂದ್ರೆ ಊಟ ಮಾಡ್ತಾ ಇರ್ತಾರೆ ಅವ್ರ ಪಾಡ್ಗೆ ಅವರು. ಗಿಲ್ಲಿ ಮೊದಲು ಡೈನಿಂಗ್ ಟೇಬಲ್ಗೆ ಬರೋಕ್ಕಿಂತ ಮುಂಚೆ ಇವರು ಕಾವುನ ಕೇಳ್ತಾನೆ, ಕಾವು ನಿನ್ ತುಪ್ಪ ಇದ್ರೆ ಅದೇ ನಿನ್ ಕೊಟ್ಟಿದಾರ ನಿನ್ ಪಾಲಿನ ತುಪ್ಪ ಅದ್ ನನ್ಗೆ ಕೊಡು ಅಂತ ಕೇಳ್ತಾನೆ. ಅದಾದ ನಂತರ ಮತ್ತೆ ಇಲ್ಲಿ ಊಟ ಮಾಡ್ಬೇಕಾದ್ರೆ ಡೈನಿಂಗ್ ಟೇಬಲ್ ಬಂದು ಎಲ್ಲ ಒಟ್ಟಿಗೆ ಊಟ ಮಾಡ್ತಿರ್ತಾರೆ. ಅದು ಕಾವುನು ಮುಂದೆ ಕೂತ್ಕೊಂಡು ಊಟ ಮಾಡ್ತಿರ್ತಾಳೆ. ಆಗ ಗಿಲ್ಲಿ ಕೇಳ್ತಾನೆ, ಕಾವು ನಂಗೊಂದು ಮೊಟ್ಟೆ ಕೊಡ್ತೀಯಾ ನಿಂದು ಅಂತ ಕೇಳ್ತಾನೆ. ಆಗ ಇವರು ತ್ರಿವಿಕ್ರಮ್ ಅವರು ಹೇಳ್ತಾರೆ, ಅಪ್ಪ ಅಪ್ಪ ಬಿಡು, ನಮ್ಗೆ ಈ ಜನ್ಮದಲ್ಲಿ ಈ ತರ ಬಾಳೆಲ್ಲ ಬಾಳಕ್ಕಾಗಲ್ಲ, ಈ ಮುಂದಿನ ಜನ್ಮದಲ್ಲೂ ಕೂಡ ನಾವು ಈ ತರ ಬಾಳಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ನಂತರ ಗಿಲ್ಲಿ ಅದನ್ನು ತಲೆ ಕೆಡ್ಸ್ಕೊಳ್ಳಲ್ಲ, ಬಿಟ್ಟಾಕ್ಬಿಡ್ತಾರೆ. ನಂತರ ಮತ್ತೆ ಕೇಳ್ತಾನೆ ಗಿಲ್ಲಿ, ಕಾವು ನಿಂದು ಏನೋ ಸ್ವಲ್ಪ ಸಾಗು ಮಿಕ್ಕಿದೆಯಲ್ಲ ದಾಲು, ಅದು ನಂಗೆ ಸ್ವಲ್ಪ ಹಾಕು ಅಂತ ಕೇಳ್ತಾನೆ. ಮತ್ತೆ ತ್ರಿವಿಕ್ರಮ್ ಅವರು, ಯಪ್ಪ 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 ಇಷ್ಟೊಂದು ಈ ಥರ ಯಾರು ಬಾಳ್ತಾರಪ್ಪ ಥೂ ಅಂತ ಎಲ್ಲ ಹೇಳ್ತಾರೆ. ನಾವು ಇಷ್ಟು ದಿನ ಇದ್ವಿ, ನಾವಂತೂ ಈ ಥರ ಬಾಳಿಲ್ಲ, ಆ ಥರ ಎಲ್ಲ ಮಾತಾಡ್ಬಿಡ್ತಾರೆ ತ್ರಿವಿಕ್ರಮ್ ಅವರು. ಅವಾಗ ಟ್ರಿಗರ್ ಆಗೋದು ಗಿಲ್ಲಿಗೆ. ಆ್ಯಕ್ಚುಲಿ ಇದನ್ನು ಟ್ರಿಗರ್ ಮಾಡಿದ್ದೆ ಮೊದಲು ತ್ರಿವಿಕ್ರಮ್ ಮತ್ತು ಮಂಜೂರವರು. ಎಲ್ಲರೂ ನಗ್ತಾ ಇರ್ತಾರೆ. ಅವ್ರು ಹೇಳ್ದಾಗ ಇವರೆಲ್ಲ ಹೆಂಗೆ ನಗ್ತಾ ಇರ್ತಾರೋ ಅದಕ್ಕೋಸ್ಕರನೇ ಗಿಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾನೆ. ನಾವು ಬಿಗ್ ಬಾಸ್ ಅವ್ರು ನಮ್ಮನ್ನ ಸೀಸನ್ಗೆ ಬೇರೆ ಸೀಸನ್ ಕರೆದ್ರು ನಾವು ಹೋಗೋದಿಲ್ಲ, ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ತಂಗೆ ಇಲ್ಲಿ. ಆಮೇಲೆ ನಮ್ಮ ತಟ್ಟೆನ ಅನ್ನ ಕಿತ್ಕೊಂಡ್ರು ಇವರು, ಆ ಥರ ಎಲ್ಲ ಮಾತಾಡ್ತಾನೆ. ಅದು ತಪ್ಪೇ, ಒಂದು ರೀತಿ ಅದು ತಪ್ಪೇ ಗಿಲ್ಲಿ ಮಾತಾಡಿರೋದು. ಬಟ್ ಟ್ರಿಗರ್ ಮಾಡಿದ್ದಾರೆ ಫಸ್ಟು ಇವ್ರುಗಳೇ. ಅದಕ್ಕೋಸ್ಕರ ನನ್ನ ಪ್ರಕಾರ ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ, ಇಬ್ರದ್ದು ಸಮ ಇದೆ. ಸುದೀಪ್ ಸರ್ ಅವ್ರಿಗೂ ಸ್ವಲ್ಪ ಕ್ಲಾಸ್ ತಗೋಬೇಕು, ನೀವೇಂದಕ್ಕೆ ಹಂಗೆ ಮಾತಾಡಿದ್ರಿ ಅಂತ. ಓಕೆ, ಮೊನ್ನೆ ಎಲ್ಲ ಮಾತಾಡೋದು ಗಿಲ್ಲಿದ ತಪ್ಪು, ಅಥವಾ ರೋಸ್ಟ್ ಮಾಡೋದ್ರಿಂದ ಇರ್ಬೋದು, ಅಥವಾ ಈ ಅದೇ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದ್ದೀರಾ, ಅಥವಾ ಮಂಜುಗೆ ಹೇಳಿದ್ರಲ್ಲ ಇದು ಮೂರನೇದ ಅಂತ ಮದುವೆ, ಅದು ಕೂಡ ತಪ್ಪೇ ಗಿಲ್ಲಿದು. ಬಟ್ ಇವತ್ತು ನಿನ್ನೆ ಏನು ನಡೀತದೆ ಅದರಲ್ಲಿ ಇವ್ರುಗಳು ತಪ್ಪಿದೆ. ಆಮೇಲೆ ಗಿಲ್ಲಿ ಹೋಗ್ತಾ ಬರ್ತಾ ಹೇಳ್ತಾರು, ಹೆಂಗಿದ್ದೆ ಗಿಲ್ಲಿ, ಹೆಂಗಾಗೋದೆ, ಮಾತಾಡೋ ಏನಾರು ಅಂತ ಇವರೇ ಸುಮ್ಮನೆ ಟ್ರಿಗರ್ ಮಾಡೋದು. ಆಮೇಲೆ ಗಿಲ್ಲಿ ಬಟ್ಟೆ ತಗೊಂಡೆಲ್ಲ ಎರ್ಚಾಡೋದು, ಅದೆಲ್ಲ ಸ್ವಲ್ಪ ಬೇಡವಾಗಿತ್ತು ಅಂತ ನನಗೂ ಅನಿಸ್ತು. ಮಂಜುದೇಂಕು ಸ್ವಲ್ಪ ಓವರ್ ಆಯಿತು ಅಂತ ನನಗನ್ನಿಸ್ತು ಗೈಸ್. ಅದೇ ರೀತಿ ಈಗ ಕಿಚ್ಚ ಕ್ಲಾಸ್ ತೊಗೊಂಡಿರೋದು ಏನಕ್ಕೆ ಅಂದರೆ, ಕಿಚ್ಚ ಸರ್ ಏನಕ್ಕೆ ಕ್ಲಾಸ್ ತೊಗೊಂಡಿರೋದು ಅಂದರೆ ಗಿಲ್ಲಿಗೆ ರೀಸನ್ ಇಷ್ಟೇ. ಗಿಲ್ಲಿ, ನೀನು ಒಂದು ಹೋಟೆಲ್ಗೆ ಹೋಗ್ತೀನಿ, ನಿನ್ನ ಹತ್ರ ವೆಯ್ಟರ್ ಬಂದು ಹಿಂಗೆ ನಡ್ಕೊಳ್ತಾನ ಅಂತ ಕೇಳ್ತಾನೆ. ಆಗ ರಜತ್ ಅವ್ರು ಹೇಳ್ತಾರೆ, ಸರ್ ನೋಡಿ ಅವನು ನಾವು ಬಂದಾಗ ಬಿಟ್ಟು ಊಟ ತಿಂತೀರಾ ಅಂತ ಮಾತಾಡ್ದ, ಆಮೇಲೆ ಮಂಜುಗೆ 2-3ನೇದ ಅಂತ ಮದುವೆ ಬಗ್ಗೆ ಮಾತಾಡ್ದ. ಸುಮ್ಮನೆ ಸಾರಿ ಕೇಳ್ತಾನೆ, 5 ನಿಮಿಷಕ್ಕೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಅಂತ ಎಲ್ಲ ಕಿಚ್ಚ ಸರ್ಗೆ ಏನೋ ಕಂಪ್ಲೇಂಟ್ ಮಾಡ್ತಾಯಿದ್ರು. ಸೇಮ್ ತ್ರಿವಿಕ್ರಮ್ ಅವರು ಅದನ್ನೇ ಹೇಳ್ತಾ ಇದ್ರು. ಹಾಗೆ ಕಾವ್ಯನೂ ಕೇಳ್ತಾರೆ, ಕಾವ್ಯ ಏನು ಹೇಳ್ತೀರಾ ಅಂತ. ಹೌದು ಸರ್, ಗಿಲ್ಲಿ ತಪ್ಪು ಮಾಡಿದ್ದಾನೆ, ಅದು ನಾನು ಒಪ್ಕೊಳ್ಳಲ್ಲ, ಅವ್ನು ಸರಿ ಮಾಡ್ದ ಅಂತ. ಬಟ್ ಇಲ್ಲಿ ಏನೋ ಗೆಸ್ಟ್ ಏನು ಬಂದಿರಲ್ಲ ಅವ್ರದ್ದು ಸ್ವಲ್ಪ ತಪ್ಪಿದೆ ಅಂತ ಹೇಳ್ತಾರೆ. ಸೇಮ್ ಸ್ಪಂದು ಕೂಡ ಹೇಳ್ತಾರೆ, ಸರ್ ಗಿಲ್ಲಿದು ತಪ್ಪಾಗಿದೆ ಫಸ್ಟು, ಆಮೇಲೆ ಗೆಸ್ಟ್ಗಳು ಕೂಡ ಹೋಗ್ತಾ ಹೋಗ್ತಾ ಟ್ರಿಗರ್ ಮಾಡ್ತಾ ಇದ್ರು ಗಿಲ್ಲಿನ ಅಂತ ಸ್ಪಂದು ಕೂಡ ಅದೇ ಥರ ಹೇಳ್ತಾರೆ. ಸೊ ಇಲ್ಲಿ ಕಿಚ್ಚ ಸರ್ ಇಬ್ರಿಗೂ ಬೈದಿದ್ದಾರೆ. ಅಂದರೆ ಗಿಲ್ಲಿಗೆ ಜಾಸ್ತಿ ಕ್ಲಾಸ್ ತೊಗೊಂಡಿದ್ದಾರೆ. ಈ ಗೆಸ್ಟ್ಗಳು ಏನು ಬಂದಿದ್ದಾರಲ್ಲ ಅವ್ರು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಅಭಿ ಅವ್ರಿಗೂ ಕೂಡ ಕ್ಲಾಸ್ ತೊಗೊಂಡಿದ್ದಾರೆ. ಮ್ಯಾನೇಜರ್ ಆಗಿ ಹೋಗಿ ಕ್ಯಾಪ್ಟನ್ ರೂಮ್ ಬಿಟ್ಕೊಟ್ಟಿದ್ಯಾ, ನೀನು ಯಾವ ಥರ ವ್ಯವಸ್ಥಾಪಕ, ಹಾಗೆ ಹೇಗೆ ಅಂತ ಎಲ್ಲ. ಆಮೇಲೆ ಟಿಪ್ಸ್ ಹಂಚೋದು, ಕಾಯಿನ್ಸ್ ಹಂಚೋದಿತ್ತಲ್ಲ ಅದರಲ್ಲೂ ಕೂಡ ಎಡವಿದ್ದಾರೆ, ಸರಿಯಾಗಿ ಹಂಚಿಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಎಲ್ಲ ಮನೆಯವರೆಲ್ಲ ಮಾಡ್ತಾರೆ. ಅದೇ ರೀತಿ ಗೆಸ್ಟ್ಗಳು ಬಂದಿರಲ್ಲ, ಹೌದು ಸರ್ ಅವ್ರು ಹಂಚಿದ್ದು ನಮಗೂ ಇಷ್ಟ ಆಗಲಿಲ್ಲ, ಅವ್ನು ಸರಿಯಾಗಿ ಹಂಚಲಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದರೆ ಈ ವಾರ ಯಾವುದೇ ಗೆಸ್ಟ್ಗಳು ಬಂದಿದ್ದ ಕಾರಣ ಕಳಪೆ ಹಾಗೂ ಉತ್ತಮ ಕೂಡ ಇರಲಿಲ್ಲ. ಇನ್ನೊಂದೇನಂದರೆ ಈ ವಾರ ಯಾವುದೇ ಎಲಿಮಿನೇಷನ್ ಕೂಡ ಇರೋದಿಲ್ಲ ಗೈಸ್. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನಂದರೆ, ಈಗ ಬಂದಿರೋ 5 ಜನ ಗೆಸ್ಟ್ ಇದ್ದಾರಲ್ಲ ಅವರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಕೂಡ ಇದ್ದಾರೆ. ಅದು ಯಾರು ಅಂದರೆ ರಜತ್ ಹಾಗೂ ಚೈತ್ರ. ಅವರಿಬ್ಬರು ಈಗ ಇಲ್ಲೇ ಉಳ್ಕೊಳ್ತಾರೆ. ಇನ್ನು ಮಿಕ್ಕಿದ 3 ಜನ ಮೋಕ್ಷದ, ಮಂಜು ಹಾಗೂ ತ್ರಿವಿಕ್ರಮ್ ಅವರು ಹೋಗ್ತಾರೆ. ಈಗ ಇವರಿಬ್ಬರು ವೈಲ್ಡ್ ಕಾರ್ಡ್. ಇನ್ಮೇಲೆ ನೋಡೋಕ್ಕಂತೂ ಫುಲ್ಲು ಟ್ವಿಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಗೊತ್ತಿಲ್ಲ, ಈಗ ಚೆನ್ನಾಗಿ ಆಡ್ತಿದ್ದಾರೆ, ಮುಂದೆ ಹೋಗಿ ಮಗುಚ್ಕೊಬಿಡ್ಬೋದು, ಚೆನ್ನಾಗಿ ಆಡ್ತಾನೆ ಇರ್ಬೋದು. ಹೇಳೋಕ್ಕಾಗಲ್ಲ ಗೈಸ್, ಇಲ್ಲಿ ಮನೇಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೋದ ಸೀಸನ್ ಚೆನ್ನಾಗಿ ಆಡಿದ್ದಾರೆ ರಜತ್ ಅವರು, ಇಲ್ಲ ಅಂತ ಹೇಳಲ್ಲ. ಬಟ್ ಈ ಸೀಸನ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಗಿಲ್ಲಿ ಬೇರೆ ಇದ್ದಾರೆ, ಮಾತಿಗೆ ಟಾಂಗ್ ಕೊಟ್ಟು ರಜತ್ನ ಹಂಗೆ ಕುಗ್ಸಿದ್ರು ಕುಗ್ಗಿಸ್ಬಿಡ್ಬೋದು.
ಚೈತ್ರ ಬಜಾರಿ ಯಾವುದೇ ಕಾರಣಕ್ಕೂ ಕುಗ್ಗಲ್ಲ. 10ಕ್ಕೆ ಇನ್ನೊಂದು 20 ಸೇರಿಸ್ಕೊಂಡು ಹೇಳೋ ಟ್ಯಾಲೆಂಟ್ ಚೈತ್ರನಲ್ಲಿ ಇರೋ ಕಾರಣ ಚೈತ್ರ ಕುಗ್ಗಲ್ಲ ಯಾವುದಕ್ಕೂ. ಅವ್ರನ್ನೇ ಬೇರೆಯನ್ನ ಕುಗ್ಗಿಸ್ಬಿಡ್ತಾಳೆ ಬೇಕಾದ್ರೆ ಗಿಲ್ಲಿನೂ ಕುಗ್ಗಿಸ್ಬಿಡ್ತಾಳೆ ಚೈತ್ರ. ಮೋಸ್ಟ್ಲಿ ಚೈತ್ರ ಇರ್ಬೋದು ಗೈಸ್. ಚೈತ್ರ ಚೆನ್ನಾಗಿ ಆಡ್ತಾಳೆ, ಬಟ್ ಗೇಮ್ ಎಲ್ಲ ಆಡಲ್ಲ, ಮಾತಲ್ಲಿ ಚೆನ್ನಾಗಿ ಆಡ್ತಾಳೆ. ನಿಮ್ಗೇನು ಅನಿಸುತ್ತೆ ಗೈಸ್? ಬಂದಿದ್ದು 5 ಜನದಲ್ಲಿ ಇವರಿಬ್ರು ಚೆನ್ನಾಗಿ ಆಡ್ತಾರೆ ಅಥವಾ ವೈಲ್ಡ್ ಕಾರ್ಡ್ ತೊಗೊಂಡಿದ್ದು ಬೆಸ್ಟಾ, ಅಥವಾ ಬೇರೆ ಯಾರಾದರೂ ವೈಲ್ಡ್ ಕಾರ್ಡಾಗಿ ಬರಬೇಕಿತ್ತಾ? ನಿಮ್ಗೇನು ಅನ್ಸುತ್ತೆ? ಅಥವಾ ವೈಲ್ಡ್ ಕಾರ್ಡೇ ಬೇಡವಾಗಿತ್ತಾ ಈ ಸೀಸನಲ್ಲಿ? ಈಗ ಆಲ್ರೆಡಿ ಬಂದಿದ್ದಾರೆ, 3 ಜನ ಬಂದಿದ್ದಾರಲ್ಲ, ಅವರೇ ಸಾಕಾಗಿತ್ತು. ಇವ್ರನ್ನೆಲ್ಲ ಏನು ಕರ್ಸಿದ್ರು ಅಂತ ಗೊತ್ತಿಲ್ಲ. ಹಾಗೆ ಅದೇ ರೀತಿ ಒಬ್ರನ್ನ ಸೀಕ್ರೆಟ್ ರೂಮ್ಗೆ ಕೂಡ ಆಗ್ತಾ ಇದ್ದಾರೆ ಅಂತ ಗೈಸ್. ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಸೀಕ್ರೆಟ್ ರೂಮ್ಗೆ. ಅದ್ರ ಅಪ್ಡೇಟ್ ಬಂದ ತಕ್ಷಣ ನಾನು ಕೂಡ ಹೇಳ್ತೀನಿ ಯಾರು ಸೀಕ್ರೆಟ್ ರೂಮ್ಗೆ ಹೋಗ್ತಿದ್ದಾರೆ ಅಂತ. ನಿಮ್ಗೇನು ಅನ್ಸುತ್ತೆ? ಯಾರು ಸೀಕ್ರೆಟ್ ರೂಮ್ಗೆ ಹೋಗ್ಬೇಕಾ ಬೇಡವಾ? ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಜನ ಹೇಳ್ತಿದ್ದಾರೆ ಗಿಲ್ಲಿನ ಸೀಕ್ರೆಟ್ ರೂಮ್ ಕಳಿಸಿ, ಗಿಲ್ಲಿನ ಸೀಕ್ರೆಟ್ ರೂಮ್ ಕಳಿಸಿ. ಯಾಕಂದರೆ ಕಾವ್ಯನ ರೂಪ ಹೊರಗಡೆ ಬರುತ್ತೆ. ಕಾವ್ಯ ಪಾಪ ಇದ್ದಂಗೆ ಇದ್ದಾಳೆ ಗೈಸ್, ಅವಳು ಏನೋ ರೂಪ ಚೇಂಜ್ ಮಾಡಿದ. ಅವಳು ಕೂಡ ಚೆನ್ನಾಗಿ ಆಡ್ತಾಳೆ. ಗಿಲ್ಲಿ ಬೇಡ ಗೈಸ್. ಗಿಲ್ಲಿ ಹೋದ, ಅವನು ಮನೆ ಬಿಟ್ಟು ಆಚೆಗೆ ಹೋದ ಅಂದರೆ ಯಾರು ಕೂಡ ನಂಬಲ್ಲ. ಮೋಸ್ಟ್ಲಿ ಯಾರೋ ಅಶ್ವಿನಿ ಇಲ್ಲ ಜಾನ್ವಿ ಇವ್ರು ಯಾರಾದ್ರೂ ಕಳಿಸ್ಬೋದು ಅಂತ ನನಗೆ ಅನ್ನಿಸ್ತದೆ ಸೀಕ್ರೆಟ್ ರೂಮ್ಗೆ. ಅದು ಅಲ್ಲದೆ ಈಗ ಜಾನ್ವಿ ಅವರು ಸಿಕ್ಕಾಪಟ್ಟೆ ವೋಟಿಂಗ್ನಲ್ಲಿ ಲಾಸ್ಟ್ ಇದ್ದಿದ್ದೆ ಅವರು. ಮೋಸ್ಟ್ಲಿ ಅವ್ರು ಹೋಗ್ಬೇಕಿತ್ತು ಈ ವಾರ, ಬಟ್ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಫಸ್ಟು ಗಿಲ್ಲಿನೇ ಇದ್ದಿದ್ದು, ಸೆಕೆಂಡು ರಘು ಅವರು, 3 ಕಾವ್ಯ, ಆಮೇಲೆ ಇವರು ಧನುಷ್ ಅವರೆಲ್ಲ ಇದ್ದರು. ಸಾರಿ ಧನುಷ್ ಅಲ್ಲ, ಇವರಿದ್ರು ಗೈಸ್. ಒಬ್ಬರಾದ್ಮೇಲೆ ಒಟ್ಟಿನಲ್ಲಿ ಕೊನೆಯಲ್ಲಿ ಇದ್ದಿದ್ದೆ ವೋಟಿಂಗಲ್ಲಿ ಇವರು ಗೈಸ್, ಜಾನ್ವಿ ಅವರು ಈ ಸಲ ಉಳಿಸ್ಕೊಂಡಿದ್ದಾರೆ. ಹೆಂಗೆ ಕಲರ್ಸ್ ಕನ್ನಡದವರು. ಮೋಸ್ಟ್ಲಿ ಜಗಳ ಆಡೋಕ್ಕೆಲ್ಲ ಬೇಕಲ್ಲ, ಈಗ ಚೈತ್ರ ಬೇರೆ ಇದ್ದಾರಲ್ಲ, ಇನ್ನು ಜಗಳ ಆಡೋಕ್ಕೆ ಎಲ್ಲ ಬೇಕು. ಅದಕ್ಕೋಸ್ಕರ ಜಾನ್ವಿನ ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೂ 2 ವೈಲ್ಡ್ ಕಾರ್ಡು ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ. ಈ ಸೀಸನ್ ಇನ್ನೂ ಒಂಚೂರು ಉದ್ದ ಹೋಗುತ್ತೆ ಗೈಸ್ ನನ್ನ ಪ್ರಕಾರ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೈಲ್ಡ್ ಕಾರ್ಡ್ ಆಗಿ ಇವ್ರು ಬಂದಿದ್ದಾರೆ, ಇನ್ನು ಸೀಕ್ರೆಟ್ ರೂಮ್ ಇದೆ ಈ ವಾರ. ತುಂಬ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಗೈಸ್ ಈ ವಾರ, ತುಂಬ ಚೆನ್ನಾಗಿದೆ. ಅದೇ ರೀತಿ ಮಂಜೂರವ್ರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ನೀನು ಮಾಡಿದ್ದು ತಪ್ಪು, ಅವ್ರು ಯಾವ ಬಟ್ಟೆನಾರ ಹಾಕೊಳ್ತಾರೆ, ಏನಾರ ಮಾಡ್ಕೊಳ್ತಾರೆ, ನಿನಗೇಂದಕ್ಕೆ ಬೇಕದೆಲ್ಲ, ಅವ್ನು ಬಡವ ಅಂತ ಎಲ್ಲಾರು ಪ್ರೂವ್ ಮಾಡ್ಕೊಂಡಿದ್ದಾರಾ? ನೀವೇ ನಂಗೆ ಇದೊಂದು ಹೇಳಿ ಗೈಸ್, ನೀವು ನಿಜವಾಗ್ಲೂ ಗಿಲ್ಲಿ ಹಾಕೋ ಬಟ್ಟೆಯಿಂದ ಅವ್ನು ಬಡವ ಅಂತ ವೋಟ್ ಮಾಡ್ತಿದ್ದಾರೆ ಗಿಲ್ಲಿಗೆ, ಅಥವಾ ಗಿಲ್ಲಿಗೆ ಆ ಥರ ಅವ್ನು ಬಡವ ಅನ್ನೋ ರೀತಿಲಿ ಸಪೋರ್ಟ್ ಮಾಡ್ತಿದ್ದೀರಾ? ಇಲ್ಲ ತಾನೆ. ನಾವಂತೂ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇರೋದು ಅವ್ನ ಟ್ಯಾಲೆಂಟು, ಅವ್ನ ಎಂಟರ್ಟೈನ್ಮೆಂಟು, ಅವನ ಆಟ, ಇದನ್ನ ನೋಡೇ ನಾವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದು. ಬಟ್ ಇವರೆಲ್ಲ ಯಾವ ರೀತಿ ಹೇಳ್ತಿದ್ದಾರೆ ಅಂದರೆ, ಜನಗಳು ಇವನ್ನ ಬಟ್ಟೆ ನೋಡಿ ಅಳಿತಿದ್ದಾರೆ. ಅಂದರೆ ಬಟ್ಟೆಗೆ ಇವನು ತುಂಬ ಬಡವ, ಇವ್ನಿಗೆ ಯಾರು ಬಟ್ಟೆ ಕೊಡ್ತಲ್ಲ, ಆ ರೇಂಜಿಗೆ ಜನಗಳು ಇವನಿಗೆ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಬಡವ ಅನ್ನೋ ಇದರಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಜನಗಳು ಯಾರು, ನನ್ನ ಪ್ರಕಾರ ಯಾರು ಆ ಥರ ಕನೆಕ್ಟ್ ಆಗಿಲ್ಲ. ತುಂಬ ಒಳ್ಳೆ ಹುಡುಗ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ, ಆನ್ ಸ್ಪಾಟ್ ಡೈಲಾಗ್ ಹೊಡಿತಾನೆ, ಆನ್ ಸ್ಪಾಟ್ ಇದ್ದಕ್ಕಿದ್ದಂಗೆ ಹೇಳ್ತಾನೆ. ಪುಣ್ಯಾತ್ಮ ಯಾವ ಸಿನಿಮಾನೂ ಬಿಟ್ಟಿಲ್ಲ ಅನ್ಸುತ್ತೆ, ಎಲ್ಲ ಸಿನಿಮಾ ಡೈಲಾಗು ಹೇಳ್ತಾನೆ. ಆ ತಲೆಯಲ್ಲಿ ಎಷ್ಟು ಟ್ಯಾಲೆಂಟ್ ತುಂಬಿದೆಯೋ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಟ್ಯಾಲೆಂಟ್ ತುಂಬಿದೆ ಆ ಮೆದುಳೊಳಗಡೆ. ಆ್ಯಡ್ಸ್ ಆಫ್, ನಿಜವಾಗ್ಲೂ ಗಿಲ್ಲಿಗೆ ಆ್ಯಡ್ಸ್ ಆಫ್ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ವಾರ ಯಾರಿಗೂ ಕೂಡ ಕಿಚನ್ ಚಪ್ಪಾಳೆ ಸಿಕ್ಕಿಲ್ಲ ಗೈಸ್. ಯಾಕಂದರೆ ರೀಸನ್ ಇಷ್ಟೇ, ಯಾರೂ ಚೆನ್ನಾಗಿ ಆಡಿಲ್ಲ. ಗಿಲ್ಲಿ ವಾರ ಎಷ್ಟೋ ಚೆನ್ನಾಗಿ ಆಡಿದ, ಬಟ್ ಅವ್ನ ಮಾತಲ್ಲಿ ಅವನೇ ಹಾಳು ಮಾಡ್ಕೊಂಡ ಅಂತಲೇ ಹೇಳ್ಬೋದು. ಸೊ ಎಲ್ಲೋ ಮಾತಿನಲ್ಲಿ ಎಡುವುದ ಒಂದು 2-3 ಕಡೆ. ಅದನ್ನು ಬಿಟ್ಟು ಇಡೀ ವಾರ ತುಂಬ ಅದ್ಭುತವಾಗಿ ಗಾಡಿದ್ದೇ ವಾರ ಅವನು ಅಂತಲೇ ಹೇಳ್ಬೋದು. ಇನ್ನು ಸುರಾಜ್ ಅವರು, ಅಶ್ವಿನಿ ಅವರು, ರಘು ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಬಟ್ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅಲ್ಲಿ ಕಾಣಿಸ್ಕೊಳ್ಳೋದು ಇಂಪಾರ್ಟೆಂಟ್. ನೀನು ಅಡುಗೆ ಮಾಡ್ತಾ ಇದೀಯ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೌದು, ನೀವು ಶ್ರಮ ಬಿದ್ದಿದ್ದೀರಾ, ಇಲ್ಲ ಅಂತ ಹೇಳೋಲ್ಲ, ಬಟ್ ನೀವು ಕಾಣಿಸ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಒಂದೇ ಕಡೆ ಇದ್ದರೆ ಯಾರು ನೋಡ್ತಾರೆ ನಿಮ್ಮನ್ನು? ಅಲ್ಲಿ ಅಡುಗೆ ಮಾಡ್ತಾ ಇದೆಯಾ, ಈ ಕಡೆ ನಿನ್ನ ಟ್ಯಾಲೆಂಟ್ ಕೂಡ ತೋರಿಸ್ಬೇಕಾಗುತ್ತೆ. ಓದ್ಸಲ್ ನೋಡಿ ರಜತ್ ಅವರು ಎಲ್ಲ ಕಡೆ ಅವರು ಕೂಡ ಇದೇ ಥರ ಕೋತಿ ಚೇಷ್ಟೆ ಮಾಡಿದ್ರು. ಗಿಲ್ಲಿ ಥರ ಈ ಥರ ಎಲ್ಲ ಮಾತಾಡಿರಲಿಲ್ಲ ಕೆಟ್ಟದಾಗಿ, ಬಟ್ ಕೋತಿ ಚೇಷ್ಟೆ ಮಾಡ್ಕೊಂಡು ಒಂಚೂರು ಹೈಲೈಟ್ ಆಗಿದ್ರು. ಇವರು ಅದೇ ಥರ ಕಿಚನೆಲ್ಲ ಹೈಲೈಟ್ ಆಗ್ಬೋದಾಗಿತ್ತು, ಬಟ್ ಏನಕ್ಕೆ ಇವ್ರು ಹೈಲೈಟ್ ಆಗಲಿಲ್ವೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ, ಪ್ರತಿಯೊಬ್ಬರು ಅದ್ಭುತವಾಗಿ ಆಡಿದ್ದಾರೆ. ರಕ್ಷಿತಾ, ಮಾಳು ರೇಂಕೋ ಕಾಣಿಸ್ಕೊಳ್ತಾನೆ ಇಲ್ಲ, ಅದೇನಂತ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಅಷ್ಟು ಸಪೋರ್ಟ್ ಇದೆ, ಬಟ್ ಆ ಪುಣ್ಯಾತ್ಮ ಆ ಕಡೆಯಿಂದ ಕಾಣಿಸ್ಕೊಳ್ತಾ ಇಲ್ಲ. ನಿಜವಾಗ್ಲೂ ಪುಣ್ಯಾತ್ಮನೇ. ಆ ಮನೇಲಿ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಇದ್ದಾರೆ ಅಂದರೆ ಅವರೊಬ್ಬರೇ. ನಿಯತ್ತಾಗಿ ಯಾವುದೋ ಕೆಟ್ಟ ಪದ ಯೂಸ್ ಮಾಡದೆ ಒಳ್ಳೆ ರೀತಿಲಿ ಬದುಕ್ತಿದ್ದಾರೆ ಅಂದರೆ ಆ ಯಪ್ಪ ಒಬ್ಬರೇ. ತುಂಬ ಅದ್ಭುತವಾದ ಮನುಷ್ಯ ಅಂತಲೇ ಹೇಳ್ಬೋದು. ಅಂದರೆ ಬಿಗ್ ಬಾಸ್ ಮೇಲೆ ಒಳ್ಳೆ ವ್ಯಕ್ತಿಗೆಲ್ಲ ಇರೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಒಬ್ರ ಬಗ್ಗೆ ಮಾತಾಡಬೇಕು, ಇಲ್ಲ ಏನಾರೋ ಒಂದು ಟ್ಯಾಲೆಂಟ್ ತೋರಿಸ್ತಾ ಇರಬೇಕು, ಇಲ್ಲ ಜಗಳ ಆಡ್ತಾ ಇರಬೇಕು. ಇದನ್ನು ಮಾಡ್ತಾಯಿದ್ರೆ ಮಾತ್ರ ಬಿಗ್ ಬಾಸ್ ಮೇಲೆ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಹೋದ ಸೀಸನ್ ನೋಡ್ಬೋದಾಗಿತ್ತು ನೀವು ಧರ್ಮಕೀರ್ತಿ ಅವರು ಕೂಡ ಇದೇ ರೀತಿ
ಫುಲ್ಲು ಸೈಲೆಂಟು, ಏನೂ ಮಾತಾಡ್ತಿರ್ಲಿಲ್ಲ. ತುಂಬ ಅದ್ಭುತವಾದ ಮನುಷ್ಯ ಅವರು ಕೂಡ. ಆ ಸೀಸನ್ ಬಿಟ್ಟರೆ ಈ ಸೀಸನಲ್ಲಿ ಇವ್ರು ಮಾಡೋರು ಬಂದವ್ರೆ. ನಿಮ್ಗೇನು ಅನಿಸುತ್ತೆ ಗೈಸ್? ನನ್ನ ಪ್ರಕಾರ ಮುಂದಿನ ವಾರ ಅಭಿಷೇಕ್ ಏನಾರ ನಾಮಿನೇಟ್ ಆದರೆ ಅಭಿಷೇಕ್ ಅವ್ರು ಹೋಗ್ತಾರೆ. ಅದಾದಮೇಲೆ ಮಾಳು, ಸ್ಪಂದನ, ಒಬ್ಬರಾದ್ಮೇಲೆ ಒಬ್ರು ಹಿಂಗೆ ಹೋಗ್ತಾ ಇರ್ತಾರೆ ನನ್ನ ಪ್ರಕಾರ. ನಿಂಗೇನು ಅನ್ಸುತ್ತೆ ಗೈಸ್? ಚೈತ್ರ, ರಜತ್ ಅವರು ಚೆನ್ನಾಗಿ ಆಡ್ತಾರಾ ಅಥವಾ ಇನ್ನೂ ಕುಗ್ಗೋಗ್ತಾರಾ ಗಿಲ್ಲಿ ಮಾತಿಗೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡಿ.